ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸೌಜನ್ಯಕ್ಕೆ ಜಿಲ್ಲಾಧಿಕಾರಿನೂ ಕೂಡ ಮೇಡಮ್ ಒಂದು ಗ್ರಾಮವಾರವಾಗಿ ಅಕ್ವೈರ್ ಮಾಡಬೇಕು ಅಂದರೆ ಫಸ್ಟ್ ಗ್ರಾಮಕ್ಕೆ ಬರಬೇಕು ಜಿಲ್ಲಾಧಿಕಾರಿಗಳು. ಅವರು ಜಿಲ್ಲಾಧಿಕಾರಿ ಒಂದಿನೂ ಕಾಲಿಡಲಿಲ್ಲ. ಬಂದು 2 ಸಾರಿ ಬಂದು ಮನವೊಲಿಸ್ಬೇಕು ರೈತರುಗಳನ್ನ. ಕೊಡಲಿಲ್ಲ ಅಂದರೂ ಏನಪ್ಪ ಹಿಂಗೆ ಮಾಡ್ತೀವಿ ಈ ಥರ ಪ್ರಾಜೆಕ್ಟ್ನ ಹಿಂಗೆ ಅಂತ. ಜಿಲ್ಲಾಧಿಕಾರಿ ಯಾರು ಅಂತಲೇ ಗೊತ್ತಿಲ್ಲ ಇಲ್ಲಿರೋರಿಗೆ ರೈತರುಗಳಿಗೆ ಫಸ್ಟ್ ಆಫ್ ಆಲ್. ಆಮೇಲೆ ನಮ್ಮ ಹಾಲಿ ಶಾಸಕರಾದಂಥ ಬಾಲಕೃಷ್ಣನವರು ಏನಪ್ಪ ನಾನು ಅಕ್ವೈರೇಷನ್ ಮಾಡ್ಸೋಕ್ಕೆ ಹಿಂಗೆ ಹೊರಟಿದ್ದೀರಿ, ಈ ಥರ ಹಿಂದೆ ಪ್ರಾಜೆಕ್ಟ್ ಈ ಥರ ಇತ್ತಲ್ಲ, ನಿಮ್ಮ ರೈತರುಗಳು ಏನು ಅಭಿಪ್ರಾಯ ಅಂತ ಏನು ಸೌಜನ್ಯಕ್ಕೂ ಬರಲಿಲ್ಲ. ಒಂದು ಸಾರಿ ಬಂದರು, ಯಾವುದೋ ಮದುವೆಗೆ ಹೆಂಗಸುಗಳೆಲ್ಲ ಸುತ್ಕೊಂಡ್ರು, ಕಾರೆಲ್ಲ ಅಟ್ಯಾಕ್ ಮಾಡಿ ಇದು ಮಾಡಿದ್ರು. ಅವತ್ತಿಂದ ಕಾಲೇ ಇಟ್ಟಿಲ್ಲ ಪುಣ್ಯಾತ್ಮ. ಈ ಕಡೆ ಪಂಚಾಯತಿ 2 ಪಂಚಾಯತಿ ಯಾವುದೋ ಊರಿಗೆ ಬಂದರೆ ಅಡುಕ್ತಾರೆ ಮೇಡಮ್, ಅದಂತೂ ಸತ್ಯ. ಬೆಟ್ಟದ ಇದು ಇವರು ಸೌಜನ್ಯಕ್ಕೂ ಬರಲಿಲ್ಲ. ಎಲ್ಲ ಕಾನೂನು ಏನು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕಾನೂನು ಏನಿದೆ ಅದನ್ನೆಲ್ಲ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇವರು ಯಾವುದನ್ನು ಏನು ರೈತರು ಒಪ್ಪಲಿಲ್ವಾ ಒಪ್ಪವ್ರಿ ಅಂತ ಹೇಳೋದು. ರೈತರು ಒಪ್ಪಲಿಲ್ಲ ಅಂದ್ರೂ ಒಪ್ಪಿದ್ದಾರೆ ಅಂದರು ಇಲ್ಲ ಉಲ್ಟಾಗಳು ಕಾನೂನು ಅವರು. ಆಮೇಲೆ DC ಅವರು ರೈಟ್ ಫಿಕ್ಸ್ ಮಾಡೋಕ್ಕಾದ್ರು ನಾವು 4,000 ಜನ ಆಚೆ ಕಡೆ ಕಿರ್ಚ್ಕೋತಾ ಇದ್ದೀವಿ, ಬೆಳ್ಳಕ್ಕೆ ಒಳಗಡೆ ಕುಂದ್ರಿಸ್ಕೊಂಡು ನಮ್ಮನ್ನು ಒಳಗಡೆ ಒಂದು 4 ಜನ ಬಿಟ್ಕೊಂಡು ರೈಟ್ನ ಇದಕ್ಕಿದ್ದಂಗೆ ಅವರೇ ಏಕನಿರ್ಧಾರ ಪಕ್ಷಿಯಾಗಿ ಅನೌನ್ಸ್ ಮಾಡಿಬಿಟ್ರು DC ಅವರು. ರೈತರನ್ನ ಒಂದು ಗಣತಿಗೆ ಏನೂ ತಗೊಳ್ಳಿಲ್ಲ. ಎಳ್ಳಷ್ಟು ಅವರು ಏನು ಇಚ್ಛೆ ಬಂದಂಗೆ ಅವರೇ ಅಧಿಕಾರಾದಿ ಅಂತ ಮಾಡಿದ್ರು. ನಮ್ಮ ಅಧಿಕಾರ ಬೇಕು ಅಂದರೆ ಒಬ್ಬ ಬಡವನು ನೋಡಲ್ಲ, ಶ್ರೀಮಂತ ನೋಡಲ್ಲ, ಪ್ರತಿ ಮನೆಗೆ ಹೋಗ್ತಾರೆ, ಕೈ ಹಿಡ್ಕೋತಾರೆ. ಅವ್ರು ಯಾರು ಅಂತ ಪರಿಚಯನೇ ಇರಲ್ಲ, ಕೈ ಹಿಡ್ಕೊಂಡು ನನಗೊಂದು ಚಾನ್ಸ್ ಕೊಡಿ, ನಿಮ್ಮ ಉದ್ಧಾರ ಮಾಡ್ತೀನಿ ಅಂತ. ಈಗ ಉದ್ಧಾರ ಮಾಡ್ತಾರಲ್ಲ ಚೆನ್ನಾಗಿ, ಪೆನ್ನು ಪೇಪರು ಕೊಡಿ ಅಂತ ಕೇಳಿದ್ರು, ಉದ್ಧಾರ ಮಾಡ್ತಾರಲ್ಲ ಚೆನ್ನಾಗಿ. ಬಾಲಕೃಷ್ಣ ಅವರು ಎಲೆಕ್ಷನ್ ಟೈಮಲ್ಲಿ ಮನೆಗೂ ಹೋಗಿ ದಯವಿಟ್ಟು ನನಗೊಂದು ಚಾನ್ಸ್ ಕೊಡಿ, ನಾನು ನಿಮ್ಮ ಉದ್ಧಾರ ಮಾಡ್ತೀನಿ ಅಂದರು. ಓಟ್ ಕೇಳಿದ್ಮೇಲೆ ಈ ಕಡೆ ತಲೆನೇ ಹಾಕಲಿಲ್ಲ, ಗೆದ್ದಾಯಿತು. ಇನ್ನು ನಾವೇನು ಬೇಕೀಗ? ಇನ್ನು 5 ವರ್ಷ ಅವ್ರು ಆಡಳಿತ ಇರ್ತಾ ಇಲ್ಲ, ನಾವೇನು ಅವಶ್ಯಕತೆ ಇರಲಿಲ್ಲ ಅವ್ರಿಗೆ. ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಮಾತ್ರ ಬೇಕಾಯ್ತದೆ ನಾವು. ಅವ್ರಿಗೇನು ಓಟ್ ಬೇಕಷ್ಟೇ. ಇಲ್ಲಿ ಜನರ ಕಷ್ಟ ಸುಖ ಕೇಳೋದು ಬೇಕಾಗಿಲ್ಲ ಅವ್ರಿಗೆ. ನಿಮ್ಮ ಕಷ್ಟ ಏನು, ನಿಮ್ಮ ಸುಖ ಏನು ಅಂತ ಇಂದುವರೆಗೂ ಬಂದು ಕೇಳಿಲ್ಲ ನಮ್ಮನ್ನ. ಬಂಜರು ಭೂಮಿ ಅಂತಾರೆ ನೋಡಿ. ರೈತರು ಬೆಳೆದಿರುವಂತಹ ಬೆಳೆ ಬಾಳೆಗೊನೆ ನೋಡಿ, ಇಷ್ಟು ಫಲವತ್ತಾದ ಭೂಮಿ. ತಾವು ನೋಡ್ಬೋದು ಯಾವ ಥರ ಬಾಳೆಗೊನೆಗಳು. ಫಲವತ್ತಾದ ಭೂಮಿ ಅಲ್ಲದೆ ಇದ್ದರೆ ಈ ರೀತಿಯಾದಂತಹ ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಇದೆಯಾ? ನೋಡಿ, ನೀವು ಎಲ್ಲಿ ನೋಡಬಹುದು ಎಂತಹ ಉತ್ತಮ ಬೆಳೆ ಇರುವಂತಹ ಈ ಜಮೀನನ್ನೆಲ್ಲ ಕೊಡಬೇಕು ಅಂತಂದರೆ ಯಾರಿಗಾದರೂ ಹೊಟ್ಟೆ ಉರಿಯುತ್ತೆ, ಯಾರಿಗಾಗಲಿ ಬೇಜಾರಾಗುತ್ತೆ. ಸೊ ಇಷ್ಟು ಚಂದ ಬೆಳೆ ತೆಗೆದಿರುವಂತಹ ರೈತರು ಇದನ್ನೆಲ್ಲ ಭೂಸ್ವಾಧೀನ ಮಾಡ್ಕೋತೀನಿ, ಇಲ್ಲೊಂದು ಬೆಂಗಳೂರೇ ಕಟ್ಬಿಡ್ತೀನಿ ಅಂದರೆ ಬದುಕಿಗೋಸ್ಕರ ಕೃಷಿ ಮಾಡಿ ಬೆಳೆಗಳನ್ನು ಬೆಳೆದಿರುವಂತಹ ಈ ಜನ ತಮ್ಮ ಬದುಕನ್ನು ಇಲ್ಲಿಗೆ ಮುಗಿಸಿ ಈ ಬೆಳೆಗಳನ್ನೆಲ್ಲ ಬಿಟ್ಟು ಎಲ್ಲೋ ಕಾಣದೂರಿಗೆ ಕೈ ಕಟ್ಕೊಂಡು ಹೋಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಇದೆಲ್ಲ ರಿಯಾಲಿಟಿ ಚೆಕ್ ಮಾಡ್ತಾ ಇರೋದು ವೀಕ್ಷಕರೇ. ಯಾಕಂದರೆ ಈ ಭಾಗದಲ್ಲಿ ಬೆಳೆ ಇಲ್ಲ, ಈ ಭಾಗದಲ್ಲಿ ಏನೂ ಇಲ್ಲ, ಬರಡು ಭೂಮಿ, ಬಂಜರು ಭೂಮಿ, ಇಲ್ಲಿ ನೀರಿಗೂ ಕೂಡ ತಾತ್ವರ ಇದೆ ಅಂತೆಲ್ಲ ಹೇಳ್ತಾರಲ್ಲ. ನೋಡಿ, ಇಲ್ಲಿ ಪರಿಸರದ ಸುತ್ತಮುತ್ತ ಎಲ್ಲೋದ್ರೂ ನಿಮಗೆ ಒಂದು ಒಳ್ಳೆ ಬೆಳೆನೇ ಸಿಗುತ್ತೆ. ನೋಡಿ ಅಲ್ಲಿ ಯಾವ ರೀತಿ ತೆಂಗಿನ ಮರಗಳಿದ್ದಾವೆ, ಚೆನ್ನಾಗಿದೆ ಮಣ್ಣು, ಎಷ್ಟು ತುಂಬ ಒಳ್ಳೆ ಮಣ್ಣು, ತುಂಬ ಒಳ್ಳೆ ಮಣ್ಣು. ವೀಕ್ಷಕರೇ, ನೀವೀಗ ನೋಡ್ಬೋದು, ನಾನು ಪಪ್ಪಾಳೆಗಿರಿ ತೋಟದ ಮಧ್ಯೆ ಇದ್ದೀನಿ. ಈ ಒಂದು ಪ್ರದೇಶದ ಹೆಸರು ಬನ್ನಗಿರಿ. ಭಾಳ ಜನ ಪೊಲಿಟಿಷಿಯನ್ಸ್ ಹೇಳ್ತಿದಾರಲ್ಲ ಬರಡು ಭೂಮಿ ಅಂತ. ಅದಕ್ಕೆ ನಾನು ಪ್ರತಿಯೊಂದು ಜಮೀನಿಗೂ ಇಳಿದು ಅಲ್ಲಿ ಬೆಳೆ ಇದೆಯಾ ಬೆಳೆ ಇಲ್ವಾ ಅಂತ ಪರೀಕ್ಷೆ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾನು ಮೊದಲೇ ಹೇಳಿದ್ದೆ, ಜನ ಹೇಳಿದ ಮಾತು ಕೇಳಲ್ಲ, ರಾಜಕಾರಣಿಗಳು ಹೇಳಿದ ಮಾತು ಕೇಳಲ್ಲ, ನಾನು ಕೇಳೋದು ನನ್ನ ಕಣ್ಣಾರೆ ಕಂಡಿದ್ದು ಮಾತ್ರ ಅಂತ. ಅದಕ್ಕೆ ಇವತ್ತು ನಾನು ಪ್ರತಿಯೊಂದು ಜಮೀನಿಗೂ ಕಾಲಿಡ್ತಾ ಇದ್ದೀನಿ, ಪ್ರತಿಯೊಂದು ಜಮೀನಲ್ಲೂ ಬೆಳೆ ಇದೆಯಾ ಬೆಳೆ ಇಲ್ವಾ ಅಂತ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಸೊಂಪಾಗಿ ಬೆಳೆದಿದೆ ಪಪ್ಪಾಯಿ, ಎಷ್ಟು ಚೆನ್ನಾಗಿ ಬೆಳೆದಿದೆ ಪಪ್ಪಾಳೆ ಹಣ್ಣು. ಇದೇ ಪಪ್ಪಾಳೆ ಹಣ್ಣು ವೀಕ್ಷಕರೇ, ಯಾರ್ಯಾರು ನೀವು ಬೆಂಗಳೂರಿನ ಜನ ನೋಡ್ತಾ ಇದ್ದೀರಲ್ಲ, ನೀವೆಲ್ಲ ತಿಂತಾ ಇರೋದು ಇಲ್ಲಿಯ ಬೆಳೆಗಳನ್ನೇ, ಇಲ್ಲಿಯ ತರಕಾರಿಗಳನ್ನು, ಇಲ್ಲಿಯ ಹಣ್ಣು ಹಂಪಲುಗಳನ್ನು, ಇವುಗಳನ್ನೇ ತಾವು ತಿಂತಾ ಇರೋದು. ಮತ್ತು ಇಂತಹ ಸಂಪತ್ತು ಭರಿತವಾದಂತಹ ಬೆಳೆ ಕೊಡುವಂತಹ ಭೂಮಿಯನ್ನು ಯಾವುದಾದ್ರೂ ರೈತ ಬಿಟ್ಕೊಡ್ತಾನೇನ್ರಿ? ಅಭಿವೃದ್ಧಿ ಮಾಡ್ತೀವಿ ಓಕೆ, ಬರಡು ಭೂಮಿಗಳನ್ನು ಗುರುತಿಸಿ ತಗೊಳ್ಳಿ. ಇಂತಹ ಸಂಪತ್ತು ಭರಿತವಾದಂತಹ ಹಣ್ಣು ಹಂಪಲುಗಳಿಂದ ತುಂಬಿರುವಂತಹ ಈ ಒಂದು ಜಮೀನನ್ನು ನೀವು ತಗೊಳ್ತೀರಿ ಅಂದರೆ ರೈತ ಯಾಕೆ ಬಿಟ್ಕೊಡ್ಬೇಕು ಹೇಳಿ? ಯಾಕೆ ಬಿಟ್ಕೊಡ್ಬೇಕು? ನಮಗಿರುವ ಆಯುಧ ಇದಲ್ಲ, ಇದು ರೈತನ ಆಯುಧ.
ನಮಗಿರೋ ಆಯುಧ ಇದು. ಸೊ ಇದರ ಮೂಲಕ ನಾವು ಎಚ್ಚರಿಸುವ ಕೆಲಸ ಮಾಡ್ತಾ ಇದ್ದೀವಿ. ಇದ್ರ ಮೂಲಕ ನೀವು ಎಚ್ಚರಿಸಲಿಲ್ಲ ಅಂತಂದರೆ ಗೊತ್ತಿಲ್ಲಪ್ಪ ನನಗೆ.